ಕರ್ನಾಟಕ ನ್ಯೂಸ್ ಚಾನಲ್ ನಂಬರ್ 9 ಮಾತಾಡ್ತಾ ಇದ್ದೀವಿ. ಇಲ್ಲಿ ಗಾಂಧಿನಗರ MLA ಕ್ಷೇತ್ರ ಇದು. ಗಾಂಧಿನಗರ MLA ಕ್ಷೇತ್ರದಲ್ಲಿ ಚಿಕ್ಕಪೇಟೆನಲ್ಲಿ ಕಾರ್ಪೊರೇಷನ್ ಅವರು ಕಾಮಗಾರಿಕೆ ಮಾಡ್ತಾ ಇದ್ದಾರೆ. ಇಲ್ಲಿಂದ OTC ರೋಡ್ ಅಂತಲೂ ಇದಕ್ಕೆ ಹೆಸರು. ಚಿಕ್ಕಪೇಟೆಗೆ OTC ರೋಡ್ ಅಂದರೆ ಓಲ್ಡ್ ತಾಲೂಕು ಕಚೇರಿ, ಹಳೆ ತಾಲೂಕು ಕಚೇರಿ ರೋಡ್ ಅಂತ ಇದಕ್ಕೆ ಹೆಸರು. ಇಲ್ಲಿ ಕಾಚೀಶ್ವರನ ದೇವಸ್ಥಾನ ಹಿಂದೆ ಇಟ್ಕೊಂಡು ರಾಘವೇಂದ್ರ ಸ್ವಾಮಿ ಇಟ್ಕೊಂಡು ತೌಕಲ್ ಮಸ್ತಾನ್ ದರ್ಗಾವರೆಗೂ ಇಲ್ಲಿ ಇದೆ. ಅಲ್ಲಿ ಎಲ್ಲ OTC ರೋಡು ಚಿಕ್ಕಪೇಟೆ. ಇದರಲ್ಲಿ ಏನಂದರೆ ಕಾಮಗಾರಿಕೆ ಇವಾಗ ಶುರು ಮಾಡಿದ್ದಾರೆ. ಕಾಮಗಾರಿಗಳು ಬಿಸ್ನೆಸ್ ಇಲ್ಲಿ ಸಾವಿರಾರು ಜನ ಓಡಾಡೋರು. ಇಲ್ಲಿ ಮುಖ್ಯ ವ್ಯಾಪಾರ ಇದು ಬಂದು ಹಾರ್ಟ್ ಆಫ್ ದಿ ಸಿಟಿನಲ್ಲಿ ಇದು ಬಂದು ಬಟ್ಟೆ ವ್ಯಾಪಾರ ಮತ್ತು ಎಲೆಕ್ಟ್ರಿಕ್ ವ್ಯಾಪಾರ, ಚಿನ್ನ ಬೆಳ್ಳಿ ಎಲ್ಲ ಇಲ್ಲಿ ಚಿಕ್ಕಪೇಟೆನಲ್ಲಿ ಇಲ್ಲದೇ ಇರೋ ಯಾವುದೇ ವಸ್ತು ಇಲ್ಲ. ಇಲ್ಲಿ ಚಿಕ್ಕಪೇಟೆಗೆ ಬರಲೇಬೇಕು. ಊರಿಗೆ ಬಂದವರು ಚಿಕ್ಕಪೇಟೆಗೆ ಒಂದು ಸತಿ ಬಂದು ಹೋಗಲೇಬೇಕಾಗಿದೆ. ಇಲ್ಲಿ ನಮ್ಮ ಅಧ್ಯಕ್ಷರು ಇದ್ದಾರೆ, ಇವಾಗ ಅವರು ಮಾತಾಡ್ತಾ ಇದ್ದಾರೆ. ಬನ್ನಿ. ಹಲೋ, ಜೋರಾಗಿ ಮಾತಾಡಿ. ಈ ದಿನ ಇದಕ್ಕಿದ್ದ ಇದು ಒಂಥರ ಶಾಕ್ ಹೋಯಿತು. ನಮಗೇನು ಇಂಟಿಮೇಷನ್ ಇಲ್ಲದೆ ಈ ರೋಡ್ ಹೊಡೆದಿದ್ದಾರೆ. ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾವು ಫಸ್ಟು ಪ್ರಿಪೇರ್ ಮಾಡ್ಕೊಬೇಕು. ಕಸ್ಟಮರ್ಸ್ಗೆಲ್ಲ ಹೇಳಬೇಕು, ಬರಬೇಡಿ, ಹಿಂಗೈತೆ, ತೊಂದರೆ ಆಗ್ತದೆ, ವಯಸ್ಸಾದವ್ರು ಬರ್ತಾರೆ. ಇನ್ನೊಂದೇನೆಂದರೆ ಈ ಮೈನ್ ರೋಡಲ್ಲಿ ಇದು ಹೊಡಿದ್ಬಿಟ್ರೆ ಇಲ್ಲಿ ಅಕ್ಕಪಕ್ಕದ ಸ್ವಲ್ಪ ಮನೆಗಳು ಐತೆ, ಆಂಬುಲೆನ್ಸ್ ಬರೋಕ್ಕೂ ಇಲ್ಲಿ ಜಾಗ ಇಲ್ಲ. ಆ ಥರದ ಆರ್ಟಿಸ್ಟ್ ಬೇರೆ ರಿಪೇರಿ ಆಗೈತೆ. ಈ ರೋಡು ರಿಪೇರ್ ಆದ ಆಂಬುಲೆನ್ಸ್ ಹೆಂಗೆ ಬರ್ತದೆ ಇಲ್ಲಿ? ಏನೋ ಹೆಚ್ಚು ಕಮ್ಮಿ ಆದರೆ ಯಾರಿಗಾದ್ರು ಫಸ್ಟ್ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡೋಣ. ಸೆಕೆಂಡ್ ಏನಂದರೆ ಇಲ್ಲಿ ಎಲ್ಲ ರಾಜ್ಯದ ಎಲ್ಲ ಕಡೆ ಜನತೆಯಲ್ಲಿ ಬರ್ತಾರೆ. ಚಿಕ್ಕಪೇಟೆ ಎಲ್ಲರೂ ಓಡಾಡ್ತಾರೆ. ಅವ್ರಿಗೇನು ಗೊತ್ತಿರೋಲ್ಲ, ಏನು ಬೇಕು ಏನು ಅಂತ ಏನು ಗೊತ್ತಿರೋಲ್ಲ. ಇಲ್ಲಿ ಬಂದು ಓಡಾಡಿ ಎಷ್ಟೊರ್ಗೂ ತೊಂದರೆ ಆಗ್ತದೆ. ನಾವು ಅಭಿವೃದ್ಧಿ ಕೆಲಸ ಮಾಡಬೇಡಿ ಅಂತ ಹೇಳ್ತಿಲ್ಲ. ಆದಷ್ಟು ಈ ಅಭಿವೃದ್ಧಿ ಕೆಲಸನ ಆದಷ್ಟು ಜಲ್ದಿ ಮಾಡಿ ಜನಗಳಿಗೆ ತೊಂದರೆ ಆಗಬಾರ್ದು, ವ್ಯಾಪಾರಸ್ಥಕ್ಕೆ ತೊಂದರೆ ಆಗಬಾರ್ದು, ಜನಗಳಿಗೆ ಅನುಕೂಲ ಆಗಬೇಕು ಅಷ್ಟೇ. ನೀವು ಒಳ್ಳೆ ಮಾತು ಕೇಳಿದ್ರಿ. ಹಿಂದ್ಗಡೆ ರೋಡು ಕೂಡ ಅಗ್ದಿದ್ದಾರೆ, ಈ ರೋಡು ಅಗ್ದಿದ್ದಾರೆ. ಜಿಗ್ಜಾಗ್ ಅಂತ ಕೆಲಸ ಆಗಬೇಕಾಗಿತ್ತಲ್ಲ ಮುಂಚೆ. ಅದೇನಾಗೈತೆ ಅಂದರೆ ಇವಾಗ ಇಲ್ಲಿ ಒಂದೇ ಡಿಪಾರ್ಟ್ಮೆಂಟ್ ಇಲ್ಲ. ಇಲ್ಲಿ ಫಸ್ಟು ಇಂಜಿನಿಯರ್ ಬರ್ತಾರೆ, ಅವ್ರಿಗೆ ಮಾಡಬೇಕು. ವಾಟರ್ ಸಪ್ಲೈ ಅವ್ರು ಬರ್ತಾರೆ, ಅವ್ರೇನು ಮಾಡ್ತಾರೆ ಅಂದರೆ ಅವ್ರಿಗೂ ಬೇರೆ ಕಡೆ ಇರ್ತದೆ ಪ್ರೆಷರು. ಇದು ಮಾಡಬೇಕಾದ್ರೆ ಲೇಟ್ ಆಗಿಬಿಡುತ್ತೆ. ಅವ್ರಾದ್ಮೇಲೆ ಇನ್ನೇನಾಗ್ಬಿಡುತ್ತೆ, ಕರೆಂಟ್ ಅವ್ರು ಬರ್ತಾರೆ. ಆಮೇಲೆ ಇನ್ನೊಬ್ಬರು ಸ್ಟ್ಯಾನಿಟರಿ ಅವ್ರು ಬರ್ತಾರೆ. ಅವಾಗೇನಾಗ್ಬಿಡುತ್ತೆ ಅಂದರೆ ಎಲ್ಲ ಈ ಫಸ್ಟೇ ಇವರು ಪ್ಲಾನ್ ಮಾಡ್ಕೊಂಡಿರೋಲ್ಲ. ಪ್ಲ್ಯಾನ್ ಇಲ್ಲದೆ ರೋಡ್ ಆಗಿದ್ದಾರೆ ಅಷ್ಟೇ. ಪ್ಲ್ಯಾನ್ ಮಾಡಿ ರೋಡ್ ಆಗಿದ್ರೆ ವಿತಿನ್ 15 ಡೇಸಲ್ಲಿ ಆರಾಮಾಗಿ ಮಾಡ್ಬೋದು. ನಾವು ವ್ಯಾಪಾರಸ್ಥೆಲ್ಲರೂ ಕೋಆಪ್ರೇಟ್ ಮಾಡ್ತಾರೆ. ಯಾಕಂದ್ರೆ ನಾವು ಅಭಿವೃದ್ಧಿ ಆಗಬೇಕು, ನಮ್ಮ ದೇಶನೂ ಅಭಿವೃದ್ಧಿ ಆಗಬೇಕು, ರಾಜ್ಯನೂ ಅಭಿವೃದ್ಧಿ ಆಗಬೇಕು, ಚಿಕ್ಕಪೇಟೆನೂ ಅಭಿವೃದ್ಧಿ ಆಗಬೇಕು. ಆ ದೇಶದಲ್ಲಿ ಕೆಲಸ ಮಾಡಿದರೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಇಲ್ಲಿ ಭಾಳ ಜನ ಹೇಳ್ತಾರೆ ಇವಾಗ 1 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಈ ಮಾಡೋ ಕೆಲಸ ನೋಡ್ರೆ 1 ವರ್ಷ ಆಗೋ ಥರ ಇದೆ ಅಂತಾರೆ. ಅದೇನದು ಅದೆಲ್ಲ ರಾಜಕೀಯ ಲಾಭಗಳು, ಅದೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಒಂದು ಹ್ಯಾಂಡ್ಸ್ ಇರೋಲ್ಲ. ಇಲ್ಲಿ 25 ಹ್ಯಾಂಡ್ಸ್ ಇರ್ತದೆ. ಯಾಕಂದರೆ ಇಂಜಿನಿಯರ್ ಬರ್ತಾನೆ, ರಾಜಕೀಯ ವ್ಯಕ್ತಿಗಳು ಬರ್ತಾರೆ. ಅವ್ರವ್ರ ಏನೇ ದುರುದ್ದೇಶ ಏನಿರುತ್ತೆ ನಮ್ಗೆ ಗೊತ್ತಾಗಲ್ಲ. ಅದೆಲ್ಲ ಅದು ನಾನು ಹೇಳೋದು, ಯಾರಿಗೂ ತೊಂದರೆ ಆಗೋದು ಬೇಡ. ಆದಷ್ಟು ಜಲ್ದಿ ಈ ರೋಡು ರಿಪೇರಿ ಆಗಿ ಜನರಿಗೆ ಅನುಕೂಲ ಮಾಡಿಕೊಟ್ರೆ ಸಾಕಷ್ಟೇ. ಓಕೆ ಸರ್. ನಮ್ಮ ಹೆಸರು ಸರ್? ಮನೋಹರ್ ಅಂದ್ಬಿಟ್ಟು. ಥ್ಯಾಂಕ್ ಯು ಸರ್. ಇಲ್ಲಿ ನೀವು ಏನು ವ್ಯಾಪಾರ ಮಾಡ್ತಾ ಇದ್ದೀರಾ ಸರ್? ಎಲೆಕ್ಟ್ರಿಕ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಇದು ಇವಾಗ ಚಿಕ್ಕಪೇಟೆ ಕಾಮಗಾರಿಕೆ ಶುರು ಆಗಿದೆ. ರೋಡ್ ಕಾಮಗಾರಿಕೆ. ಅದಕ್ಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕಾಗಿ, ಒಂದೆರಡು ಅನಿಸಿಕೆಯನ್ನು ಹೇಳಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ಅದೇ ತೊಂದರೆ ಜಾಸ್ತಿ ಇದೆ, ಎಲ್ಲರಿಗೂ ತೊಂದರೆ. ನಮಗೆಲ್ಲ ಎಲ್ಲ ಅಂಗಡಿ ತೊಂದರೆ ಇದೆ, ಎಲ್ಲ ಅಂಗಡಿ ತೊಂದರೆ ಇದೆ. ಅವ್ರು ಜಲ್ದಿ ಮೇಂಟೈನ್ ಮಾಡಲ್ಲ. ಒಬ್ರಿಗಾಗಲ್ಲ. ಮಿನಿಮಮ್ 6 ತಿಂಗಳು ಬೇಕು ಇದು ಕೆಲಸ ಆಗ. 2 ವರ್ಷ ಬೇಕು. 2 ವರ್ಷ ಮಿನಿಮಮ್ ಬೇಕು. 2 ವರ್ಷ ಬೇಕು. 1000% 2 ವರ್ಷ ಮಾತಾಡಂಗಿಲ್ಲ. 2 ವರ್ಷ ಬೇಕು. ಈ ಚಡ್ಡಿ ಬಿಚ್ಚು ಆಗಲ್ಲ ಕೆಲಸ. ಆಗಲ್ಲ ರೀ ಸಮಯ, ಆಗಲ್ಲ. 1000% ಆಗಲ್ಲ. ದುಡ್ಡು ಲಂಚ ಸಿಗುತ್ತೆ. ನಾವೆಲ್ಲ ಸಾಯ್ಬೇಕು ಅಷ್ಟೇ. ನಾವು ಸಾಯ್ಬೇಕು, ಅವ್ರು ಮಜಾ ಮಾಡ್ಬೇಕು ಅಷ್ಟೇ. ಟ್ಯಾಕ್ಸ್ ಕೊಡೋದು ನಾವಿಲ್ಲಿ. ಟ್ಯಾಕ್ಸ್ ಕೊಡೋದು ಆಗಲ್ಲ. ಉಚ್ಚ ಯಾಕಂದ್ರೆ ಟ್ಯಾಕ್ಸ್ ಕೊಡ್ಬೇಕು, ಅದಕ್ಕೆ ಟ್ಯಾಕ್ಸ್ ಕೊಡ್ಬೇಕು. ದುಡ್ಡು ಕೊಡೋದು ರೆಡಿ ಇದೆ. ಟ್ಯಾಕ್ಸ್ ಕೊಡ್ಬೇಕು, ಜೀರೋ ಟ್ಯಾಕ್ಸ್ ಕೊಡ್ಬೇಕು. ಸರ್ ನಿಮ್ಮ ಹೆಸರು ಏನು ಸರ್? ನಮ್ಮ
ಹೆಸರು ಗುರು ಅಂತ ಸರ್. ಗುರು ಅಂತ. ಇಲ್ಲಿ ಚಿಕ್ಕಪೇಟೆಯಲ್ಲಿ ಇದಾಗ್ತಾ ಇದೆ. ಕಾರ್ಪೊರೇಷನ್ ಅವರು ಒಂದು ಕಾರ್ಯಾಗಾರ ನಡೀತಾ ಇದ್ದಾರೆ. ರೋಡ್ ಕಾರ್ಯಾಗಾರ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕಾಗಿದೆ. ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ, ಭಾಳ ಒಳ್ಳೆಯದು. ಬಟ್ಟು ನಮ್ಮ ಅನಿಸಿಕೆ ಏನಪ್ಪ ಅಂದರೆ, ಒಂದು ರೋಡು ಚಿಕ್ಕಪೇಟೆ ಇದು ಮೇನ್ ರೋಡು, ಇಲ್ಲಿ ಸಾಕಷ್ಟು ಜನ ಓಡಾಡುವಂಥ ಜಾಗ ಇದು. ಬಟ್ ಆದಷ್ಟು ಜಲ್ದಿ ಏನು ಸ್ಟಾರ್ಟ್ ಮಾಡಿದ್ದಾರೆ ಅದು ಹಿಂದಿಂದೆ ಜಲ್ದಿ ಕ್ಲಿಯರ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಸರ್. ಮತ್ತು ಇದು ಎಷ್ಟು ತಿಂಗಳಲ್ಲಿ ಆಗ್ಬೋದು ಅನ್ನಿಸ್ತಾ ಇದೆ? ನಾಲೆಜ್ ಇಲ್ಲ ನಮಗೆ, ಯಾಕೆಂದರೆ ನಾವು ಬಟ್ಟೆ ವ್ಯಾಪಾರಿ. ರೋಡ್ ಕೆಲಸ ಹೆಂಗೆ ನಡೆಯುತ್ತೆ ಅಂತ ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ. ಆದರೂ ನಾವು ಹೇಳೋ ಪ್ರಕಾರ ಆದಷ್ಟು ಜಲ್ದಿ ಮಾಡಿಕೊಟ್ರೆ ವ್ಯಾಪಾರಿಗಳಿಗೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ. ಆದರೆ ಇನ್ನೊಂದು ಇಂಗಳೆ ರೋಡಲ್ಲೂ ಕೆಲಸ ನಡೀತಾ ಇದೆ. ಒಂದು ರೋಡ್ ಬಿಟ್ಟು ಒಂದು ರೋಡು ಕೆಲಸ ಮಾಡ್ತಾಯಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಆ ಕಡೆ ಆ ರೋಡು ಬ್ಲಾಕ್ ಇದೆ, ಈ ರೋಡು ಬ್ಲಾಕ್ ಇದೆ. ಅಟ್ಲೀಸ್ಟ್ ಒಂದು ಜಿಗ್ಜಾಗ್ ರೋಡ್ ಇರ್ತಾಯಿದ್ರೆ ಜನರಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ಈಸಿ ಆಗೋದು. ಯಾಕೆಂದರೆ ಚಿಕ್ಕಪೇಟೆಗೆ ಭಾಳ ರೋಡ್ಗಳೆಲ್ಲ ಚಿಕ್ಕದಿದೆ. ಫುಟ್ಪಾತ್ ಎಲ್ಲ ಆಲ್ರೆಡಿ ಅಕ್ವೈರ್ ಆಗಿಬಿಟ್ಟಿದೆ, ಸುಮಾರು ಫುಟ್ಪಾತ್ ಎಲ್ಲ. ಯಾರಿಗೆ ಹೇಳೋಕ್ಕಾಗಲ್ಲ ಸರ್, ಏನೋ ಹೇಳಿದ್ರೆ ಸ್ವಲ್ಪ ಕಾಮೆಂಟಲ್ಲಿ ಕ್ರಿಕೆಟ್ ಮಾತುಗಳು ಬರುತ್ತೆ, ಅದೆಲ್ಲ ಕೇಳೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಏನೋ ಆದಷ್ಟು ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಕರ್ನಾಟಕ ನ್ಯೂಸ್ ಚಾನಲ್ಗೆ ಒಂದು ಭೇಟಿ ಕೊಟ್ಟಿದ್ದಕ್ಕೋಸ್ಕರ ನಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಚಾನಲಿಂದ ಮಾತಾಡ್ತಾ ಇದ್ದೀವಿ, 9 ದಯವಿಟ್ಟು ಇಲ್ಲಿ ಒಂದು ರೋಡ್ ಕಾಮಗಾರಿಕೆ ಶುರು ಮಾಡಿದ್ದಾರೆ. ಹೌದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಬೇಕಾಗಿ, ನನಗೆ ಅನಿಸಿಕೆ ಹೇಳಬೇಕಾಗಿ ನಿಮ್ಮನ್ನು ವಿನಂತಿ. ಏನು ಸ್ವಾಮಿ, ಇದು ಹುಚ್ಚೂರು ಸರ್ಕಾರ. ಏನು ಹೇಳೋದು, ಯಾವಾಗ ಬೇಕಂದ್ರೆ ಅವಾಗ ರಾತ್ರಿ ಬಂದು ರೋಡ್ಗಳು ಅಗಿದು ಬಿಡ್ತಾರೆ. ಸ್ವಲ್ಪ ಈ ವ್ಯಾಪಾರಸ್ಥರಿಗೆ ಏನಾದ್ರು ತಲೆಯಲ್ಲಿ ಬುದ್ಧಿ ಇದೆಯಾ ಇವರಿಗೆ? ಕೋಟ್ಯಾಂತರ ರೂಪಾಯಿ ಚಿಕ್ಕಪೇಟೆಯಿಂದ ಕಲೆಕ್ಷನ್ ಬರ್ತದೆ ಟ್ಯಾಕ್ಸ್ಗಳು. ಆ ಚಿಕ್ಕಪೇಟೆ ಅಂಗಡಿಯವ್ರದ್ದು ಏನಾದ್ರು ಯೋಚನೆ ಮಾಡಿದಾರೆ ಅವರು? ಒಂದು ನೋಟಿಸ್ ಕೊಟ್ಟಿಲ್ಲ, ಒಂದು ಬೋರ್ಡ್ ಹಾಕಿಲ್ಲ ನೋಟಿಸ್ಗೆ. ಇದೆಯಾ ಕೆಲಸ ಶುರು ಮಾಡ್ತೀವಿ, ಇಷ್ಟು ದಿನದಲ್ಲಿ ಮುಗಿಸ್ತೀವಿ. ಕಾಮಗಾರಿ ಬಗ್ಗೆ ಏನು ಮಾತೇ ಆಡಿಲ್ಲ. ರಾತ್ರಿ ಬಂದು ಅಗ್ದುಬಿಟ್ಟು ನಮ್ಮ ಪರಿಸ್ಥಿತಿ ಏನಾಗಬೇಕು? ವ್ಯಾಪಾರಸ್ಥರು ಏನು ಮಾಡಬೇಕು? ಚಿಕ್ಕಪೇಟೆಯಲ್ಲಿ ಅರ್ಧ ಟ್ಯಾಕ್ಸ್ ಚಿಕ್ಕಪೇಟೆಯಿಂದ ಬರ್ತದೆ ಸರ್ಕಾರಕ್ಕೆ. ಏನಾದ್ರು ಯೋಚನೆ ಮಾಡಿದ್ದಾರೆ ಇವರು? ಮತ್ತೆ ಹೇಳಿ ಸರ್, ಇದು ಯಾವಾಗ ಮುಗಿಬೋದು? ಯಾವಾಗ ಮುಗಿಬೇಕು? ಯಾರೋ ಇಂಜಿನಿಯರ್ ಹೇಳಿದ್ರೆ ಕೇಳೋರೇ ಇಲ್ವಲ್ಲ ಇಲ್ಲಿ. ಯಾರು ಹತ್ರನೇ ಬರ್ತಾ ಇಲ್ಲ. ಬೆಳಗ್ಗೆನೇ ಗಲಾಟೆ ಮಾಡ್ತಾ ಇದ್ದೀವಿ. ಇನ್ಚಾರ್ಜ್ ತೋಡಿರೋರು ಯಾರು ಪತ್ತೇನೇ ಇಲ್ಲ ಇಲ್ಲಿ. ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ಇಲ್ಲಿ ವ್ಯಾಪಾರಸ್ಥರು ಟ್ರಾಫಿಕ್ ಬಂದ್ ಮಾಡಿಬಿಟ್ಟು ನಾವು ಇಲ್ಲಿ ಒದ್ದಾಡ್ತಾ ಇದ್ದೀವಿ. ಸ್ವಲ್ಪ ಅಲ್ಲಿ ನೋಡಿದ್ರೆ RT ಸ್ಟ್ರೀಟು ಅದು ಬಂದ್ ಮಾಡಿ 8 ತಿಂಗಳಾಯಿತು. ಪೊಲೀಸರು 1 ವರ್ಷ ಕೆಲಸ ಮಾಡಿದ್ರು. ಈ ಥರ ಇದು ಈಗ ಚಿಕ್ಕಪೇಟೆಯಲ್ಲಿ ಹೇಳ್ತಾರೆ 1 ತಿಂಗಳಲ್ಲಿ ಮುಗಿಸ್ತೀವಿ ಅಂತ. 1 ತಿಂಗಳಲ್ಲಿ ಎಲ್ಲಿ ಮುಗಿತಾರೆ? 6 ತಿಂಗಳು ಮಾಡ್ತಾರೆ. 6 ತಿಂಗಳವರೆಗೂ ವ್ಯಾಪಾರಸ್ಥರ ಕತೆ ಏನಾಗಬೇಕು? ಈಗ ಸೀಸನ್ ಈಗ ಮದುವೆ ಸೀಸನ್ ಊರುಗಳಿಂದ ಬರ್ತಾರೆ. ಎಷ್ಟು ತಿಂಗಳು ರೆಡಿ ಮಾಡ್ತೀರಾ? 1 ತಿಂಗಳು ರೆಡಿ ಮಾಡ್ತೀಯಾ? ಅಷ್ಟೇ. 3 ತಿಂಗಳಿನ ವ್ಯಾಪಾರ ಆಗುತ್ತೆ. ಆಮೇಲೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಹಂಗಿಲ್ಲ ಸರ್, ಆಮೇಲೆ ಆಷಾಢ ಸ್ಟಾರ್ಟ್ ಆಗುತ್ತೆ. ಹಂಗಿಲ್ಲ ಸರ್, ಫಸ್ಟ್ ಹೇಳ್ತೀನಿ 1 ತಿಂಗಳು ರೆಡಿ ಮಾಡೋಕ್ಕಿಲ್ಲ ಮಾಡಿ, ಇಲ್ಲಾನು ಬೇಡ. ಇಲ್ಲ ಹಳ್ಳಿ ಕೆಲಸ ಮಾಡ್ತೀನಿ. ಹೌದು, ಹಾಂ, ವ್ಯಾಪಾರ ಆಗದೆ ಇಲ್ಲಿ 3 ತಿಂಗಳು. ಹಾಂ, ಆಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ವ್ಯವಹಾರ ಆಗಲ್ಲ ಸರ್. ಆಷಾಢ ಮಾಸ, ಮತ್ತೆ ಮಾಸ ಶುರು ಆಗ್ಬಿಡುತ್ತೆ. ಹಾಂ, ಅದಕ್ಕೆ ಹೇಳ್ತೈತೆ. ಎಷ್ಟು ಟ್ಯಾಕ್ಸ್ ಕೊಡೋದು ನಾವು? ಹಾಂ, ಅದ್ರಲ್ಲಿ ಏನು ನನಗೆ ಸಿಗುತ್ತೆ ಸರ್? ಅನುಕೂಲ ಏನೂ ಇಲ್ಲ ಇಲ್ಲಿ. ಹಾಂ, ಮತ್ತೆ ಮಾಡಬೇಕು. 1 ತಿಂಗಳು ರೆಡಿ ಮಾಡಿಕೊಡಿ ಅಷ್ಟೇ. 2 ವರ್ಷ ಆಗ್ತದೆ. 7 ವರ್ಷ ಇಲ್ಲ, 1 ತಿಂಗಳು ಮಾಡಿಕೊಡ್ತಾರೆ. ಅದು OTC ರೋಡು ಏಕಾಏಕಿ ರಾತ್ರಿ ಒಂದೇ ಸತಿ ಹೊಡಿತಾವ್ರೆ. ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅಂದರೆ, ಯಾಕಂದರೆ ಇದು ಮೈನು ವ್ಯಾಪಾರಕ್ಕೆ, ಇದು ಮೈನು. ಇದು ಎಷ್ಟೋ ಸುಮಾರು 1000 ಅಂಗಡಿಗಳಿದೆ. ಅವರಿಗೆಲ್ಲ ವ್ಯಾಪಾರಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅಂತ ಏನು ವಿಚಾರಣೆ ಮಾಡಿದ್ರೆ ಎಲ್ಲ ರೋಡೆಲ್ಲ ಕಟ್ ಮಾಡ್ತಾರೆ. ಇದು ತುಂಬ ಕಷ್ಟ ಆಗುತ್ತೆ. ಎಷ್ಟು ದಿವಸ ರೆಡಿ ಆಗುತ್ತೆ ಅಂತ ಕೇಳಿ. ಯಾಕಂದರೆ ಈ ರೋಡ್ ಹೊಡಿಲೆ ಆದಷ್ಟು ಬೇಗ ಆಗಲಿ. 6 ತಿಂಗಳು 8 ತಿಂಗಳು 5 ಥರ ಮಾಡಿದರೆ ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಆದಷ್ಟು ಬೇಗ ಆಗಿದೆ ಅಂತ ಕೇಳ್ತೀನಿ. ನೋಡ್ರಿ, ಫಸ್ಟ್ ಅವರು ನೋಟಿಸ್ ಬೋರ್ಡ್ ಹಾಕಬೇಕು. ಹೌದು, ಆ ಜಂಕ್ಷನಿಂದ ಈ ಜಂಕ್ಷನ್ ತನಕ ನಾವು ಇಂಥದ್ದನ್ನು ರೋಡ್ ರಿಪೇರಿ ಮಾಡ್ತಾ ಇದ್ವಿ, ಏನೇನು ಮಾಡ್ತಾ ಇದ್ವಿ ಅಂತ ಮೊದಲು ನಮಗೆ ಹೇಳಬೇಕು ಅಲ್ವಾ? ಸುಮ್ಮನೆ ಯಾವಾಗಲೂ ಇದ್ದಕ್ಕಿದ್ದಂಗೆ ರಾತ್ರಿ ಬಂದ್ಬಿಟ್ಟು ಹೊಡೆದಾಕ್ಬಿಟ್ರೆ ಹೇಗೆ? ಇಲ್ಲಿ ಮೊದಲೇ ವ್ಯಾಪಾರ ಇಲ್ಲ. ಇಲ್ಲಿ ಒಂದು ಕಡೆಯಿಂದ ಬಿಸಿಲು, ಯಾರು ಕಸ್ಟಮರ್ ಬರ್ತಾ ಇಲ್ಲ, ವ್ಯಾಪಾರ ಇಲ್ಲ. ಇದ್ದಕ್ಕಿದ್ದಕ್ಕೆ ರೋಡೆಲ್ಲ ಹೊಡೆದಾಕ್ಬಿಟ್ಟು ಮಾಡಿದ್ರೆ
ಎಷ್ಟು ಅನಾನುಕೂಲ ಆಗುತ್ತೆ. ಸಾವಿರಾರು ಜನ ಲಕ್ಷಗಟ್ಟಲೆ ವ್ಯಾಪಾರ ಮಾಡ್ತಾರೆ ಇಲ್ಲಿ, ಎಲ್ಲರಿಗೂ ತೊಂದರೆ. ಈಗ ಸೀಸನ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಆಮೇಲೆ ಮಳೆಗಾಲ. ಸೀಸನ್ನಲ್ಲೇ ವ್ಯಾಪಾರ ಮಾಡದೇ ಇದ್ದರೆ ಇನ್ನು 3 ಟೈಮಲ್ಲಿ ಏನು ವ್ಯಾಪಾರ ಮಾಡ್ತಾರೆ ಜನರು? ಅದನ್ನು ಅರ್ಥ ಮಾಡ್ಕೊಂಡು ನಾನು ಹೊಡೆದಾಕಿದ್ರು ಯಾವಾಗ ಮಾಡ್ತೀನಿ ಅಂತ ಟೈಮ್ ಡ್ಯೂರೇಷನ್ ಇರಬೇಕು. ನಾನು ಇರಬೇಕು 6 ತಿಂಗಳಲ್ಲಿ ಮಾಡ್ತೀನಿ, 3 ತಿಂಗಳಲ್ಲಿ ಮಾಡ್ತೀನಿ. ಹೊಡೆದಾಕಿ ಏನು ಗೊತ್ತಾಗ್ತದೆ ನಮಗೆ? ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು. ಇನ್ನು 6 ತಿಂಗಳದಪ್ಪ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಇದು ಕಿತ್ತಾಕ್ಬಿಡ್ತಾರೆ. ಅದನ್ನು ರೆಡಿ ಮಾಡೋದೇ ಇಲ್ಲ. ಅದನ್ನು ಮಾಡಿದ್ರೆ ಸಿಸ್ಟಮೆಟಿಕಾಗಿ ಮಾಡೋದಿಲ್ಲ. ಈಗ ನೀವು ಸಿಮೆಂಟ್ ರೋಡ್ ಮಾಡ್ತಾರೋ, ಕಾಂಕ್ರೀಟ್ ರೋಡ್ ಮಾಡ್ತಾರೋ, ಅಥವಾ ಇಂಟರ್ಲಾಕ್ ಇದು ಹಾಕ್ತಾರೋ ಗೊತ್ತಿಲ್ಲ. ನನ್ನ ಸಜೆಷನ್ ಅಂದರೆ ಸಿಮೆಂಟ್ ಮಾಡಬಾರ್ದು. ಇಂಟರ್ಲಾಕ್ ರೋಡ್ ಮಾಡಿಬಿಟ್ರೆ ನಮ್ಗೆ ಎಲ್ಲಿ ಬೇಕಾದ್ರೆ ಕಟ್ಟಿಂಗ್ ಮಾಡುವಾಗ ಅಲ್ಲ ಇಂಟರ್ಲಾಕ್ ಸ್ಲ್ಯಾಬ್ ತಗೊಂಡ್ಬಿಟ್ಟು ಮತ್ತೆ ಮಾಡ್ಬೋದು. ಇದು ಏನು ಸಿಸ್ಟಮ್ ಏನಿಲ್ಲ. ಒಟ್ಟು ಕಾಟಾಚಾರಕ್ಕೆ ಯಾರ್ದು ದುಡ್ಡು ಎಲ್ಲ ಮಂದಿ ಜಾತ್ರೆ ಅಷ್ಟೇ. ಇದೇನು ಪ್ರಯೋಜನ ಇಲ್ಲ. ಇದು ಸುಮ್ಮನೆ ಒಟ್ಟು ಟ್ಯಾಕ್ಸ್ ಪೇಯರ್ದ ಅಮೌಂಟನ್ನು ಫೋನ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಇನ್ನೇನು ಎಲೆಕ್ಷನ್ ಬರಬೇಕಲ್ಲ, ನಾಟಕ ಆಡ್ತಾ ಇರುತ್ತೆ. ಮತ್ತೆ ತಿಲ್ಲರಿ MLA ಮಾತಾಡಿದ್ದೀರಾ? ಎಂಥ MLA ಎಲ್ಲ ಕಳ್ರಿ. ನಿಮಗೆ ಟಾಪ್ ಟು ಬಾಟಮ್ ಎಲ್ಲ ಕಳ್ಳರು. ಮೊದಲು ಯಾರು ಏನು ಸತ್ಯವಂತರು ಯಾರಿಲ್ಲ. MLA ಮಾತಾಡ್ರು ಒಂದೇ, ಸಿದ್ದರಾಮಯ್ಯ ಮಾತಾಡ್ರು ಒಂದೇ. ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಒಟ್ಟು ಏನೋ ನಮ್ಮ ಚಟಕ್ಕೆ ನಾವು ಮಾತಾಡ್ಕೊಂಡ್ವಿ. MLA ಹತ್ರ ಹೋಗಿದ್ನಪ್ಪ, ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿದ್ನಪ್ಪ, ಸಿದ್ದರಾಮಯ್ಯ ಹೋಗಿದ್ದ ಅಷ್ಟೇ ಹೊರತು ಅದು ಏನು ಪ್ರಯೋಜನ ಇಲ್ಲ. ಅದು ಮಾಡಿದ್ದು ಮಾರಾಯ ಅಂತ ನಮ್ಮ ತಲೆಗೆ ನಾವೇ ಖರ್ಚು ಹಾಕ್ಕೊಂಡ್ವಿ. ಹಂಗಾಗಿದೆ ನಮ್ಮ ಕತೆ. ಅದಷ್ಟೇ, ಏನು ಪ್ರಯೋಜನ ಬಿಡಿ. ಇವಾಗ ಏನು ನಿಮ್ಗೆ 6 ತಿಂಗಳಾಗತ್ತೆ ಅಂತ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ? 6 ತಿಂಗಳಾಗುತ್ತೆ. ಈಗ ಇದು ಮಾಡಿದ್ದಾರೆ ಅಂತ 9 ತಿಂಗಳಿಗಂತೂ ಮಗು ಹುಟ್ಟುತ್ತೆ ಅಂತ 9 ತಿಂಗಳು ಬೇಕೇನೋ ಬಹುಶಃ. ಈ ಸರ್ಕಾರಿ ಕೆಲಸ ಸ್ವಾಮಿ ಇದು. ಅದೇ ಮನೆ ಕೆಲಸ ಮಾಡಲಿ 3 ತಿಂಗಳ ರೋಡ್ ಮಾಡಿಬಿಡ್ತಾರೆ. ಇದು ಸರ್ಕಾರದ ಕೆಲಸ, ದೇವರ ಕೆಲಸ. ಹಾಗಾಗಿ ದೇವ್ರ ಕೆಲಸ ನಿಧಾನ ಮಾಡ್ಬೇಕಲ್ವ, ಗಡಿಬಿಡಿ ಮಾಡಬಾರ್ದು. 1 ವರ್ಷದಲ್ಲಿ ಮಾಡ್ತಾರೆ ಬಿಡಿ, ಏನು ತೊಂದರೆ ಇಲ್ಲ. ಮತ್ತು ಎಲ್ಲ MLAಗಳು, ಕಾರ್ಪೊರೇಟ್ರು, ಮಿನಿಸ್ಟ್ರು ಎಲ್ಲ ದುಡ್ಡು ಬೇಡವಾ? 1 ವರ್ಷ ಆಗಿದ್ರೆ ವ್ಯಾಪಾರಕ್ಕೆ ತೊಂದರೆ ಆಗುತ್ತಲ್ಲ, ಅದಕ್ಕೆ ನಿಮ್ಮ ಹಣೆ ಬರ. ನೀವು ಏನೋ ಮಾಡ್ಕೊಳ್ಳಿ, ನಾನೇನು ಮಾಡಲಿ? ರೋಡ್ ಬೇಕು ಅಂತ ಬಬ್ಬೆ ಹೊಡಿತೀರಿ. ನಿಮಗೆ ರೋಡನ್ನು ಬೇಕು, ವ್ಯಾಪಾರನೂ ಬೇಕು. ಏನು ಮಾಡಬೇಕಾಗುತ್ತೆ? ಯಾವ್ದಾರು ಒಂದು ಕಾಂಪ್ರಮೈಸ್ ಮಾಡಬೇಕಾಗುತ್ತೆ ಅಲ್ವಾ? ನಿಮ್ಮ ಅಂಗಡಿಯಲ್ಲಿ ಇದೆ ಇಲ್ಲಿ? ನಮ್ಮ ಅಂಗಡಿ ಮೇಲೆ. ಓಕೆ, ಅಂಗಡಿ ಹೆಸರು? ಸತ್ಯನಾರಾಯಣ ಸ್ವಾಮಿ ಎಂಟರ್ಪ್ರೈಸಸ್. ಓಕೆ, ಥ್ಯಾಂಕ್ ಯು, ಧನ್ಯವಾದ ನಿಮ್ಮ ಇದಕ್ಕೆ. ಅದು ಆದಷ್ಟು ಜಲ್ದಿ ಮಾಡ್ತಾರೆ. ಈಗ ನೀವು ನಮಗೆ ಇಂಟರ್ವ್ಯೂ ಮಾಡಿದ್ರಲ್ಲ, ಏನು